ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ನಾನಿಂದು ವೆಂಕಟಗಿರಿ ಕೋಟೆ ಅಂದರೆ ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆ ಎಂಬ ಗ್ರಾಮದಲ್ಲಿ ಇದ್ದೇನೆ. ನೋಡ್ಬೋದು, ಇಲ್ಲೊಂದು ಹಳೆಯ ಬಿಲ್ಡಿಂಗ್ ಇದೆ. 1953ರಲ್ಲಿ ಇದು ಕಟ್ಟಿದ್ದು. ವಿಷಯ ಇದಲ್ಲ, ಇಲ್ಲಿದೆ ನೋಡಿ ವಿಷಯ ಏನೆಂದರೆ, ಇಲ್ಲೊಂದು ಗಂಗರ ಕಾಲದ ಯುದ್ಧ ಸನ್ನಿವೇಶದ ವೀರಗಲ್ಲು ಶಾಸನ. ನಮ್ಮ ಕರ್ನಾಟಕದಲ್ಲಿ ಯುದ್ಧ ಸನ್ನಿವೇಶವನ್ನು ತೋರಿಸ್ತಕ್ಕಂಥ ಕೆಲವು ವೀರಗಲ್ಲುಗಳಲ್ಲಿ ಇದು ಕೂಡ ಒಂದು. ಇದು ಮೊದಲಿಗೆ ಇದರ ಮುಂದೆ ಇದ್ದಂತಹ ಒಂದು ತಿಪ್ಪೆಗುಂಡಿಯಲ್ಲಿ ಬಿದ್ದಿತ್ತು. ಇದನ್ನು ಧನ್ಪಾಲ್ ಸರ್ ಮತ್ತು ಕೆಲವರು ರಕ್ಷಿಸಿ ಇಟ್ಟಿದ್ದಾರೆ. ನೀವು ನೋಡ್ಬೋದು, ಒಬ್ಬ ವೀರ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡ್ತಾಯಿದ್ದಾನೆ. ಅವನಿಂದೆ ಇನ್ನೊಬ್ಬ ವೀರ ಕುದುರೆ ಮೇಲೆ ಕುಂತು ಯುದ್ಧ ಮಾಡ್ತಿದ್ದಾನೆ. ಅಲ್ಲಿ ನೋಡ್ಬೋದು ಗಂಗಾರ ಕಾಲದ ಒಂದು ರಾಜದಂಡ ಕೂಡ ಅಲ್ಲಿದೆ. ಮತ್ತು ಈ ಕಡೆ ಆನೆಯ ಮೇಲೆ ಕೂತು ಇನ್ನೊಬ್ಬ ವೀರ ಮತ್ತು ಅದರ ಹಿಂದೆ ಇನ್ನೊಬ್ಬ ವೀರ ಯುದ್ಧವನ್ನು ಮಾಡ್ತಾಯಿದ್ದಾನೆ. ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ನೋಡ್ಬೋದು, ಆ ವೀರ ಸತ್ತು ವೀರ ಸ್ವರ್ಗವನ್ನು ಹೊಂದಿದ್ದಾನೆ ಅನ್ನೋದಕ್ಕೆ ಮೇಲೆ ಸ್ವರ್ಗದ ಒಂದು ಚಿತ್ರಣ ಗುರುತಿಸಿದ್ದಾರೆ. ನೋಡ್ಬೋದು, ಕೆಳಗೆ ಯುದ್ಧ ಸೈನಿಕರು ಸತ್ತು ಬಿದ್ದಿರೋದು. ಅಂದರೆ ಈ ಯುದ್ಧ ಎಷ್ಟು ಭೀಕರತೆಯಿಂದ ಕೂಡಿತ್ತು ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಹೆಣಗಳ ರಾಶಿಯೇ ಕೂಡ ಅಲ್ಲಿದೆ. ಅದನ್ನು ತಿನ್ನಲಿಕ್ಕೆ ನಾಯಿಗಳು, ಪಕ್ಷಿಗಳು, ರಣಹದ್ದುಗಳು ಕೂಡ ಬಂದಿರುವಂತಹ ಒಂದು ಚಿತ್ರವನ್ನು ಕೆತ್ತಿದ್ದಾರೆ. ವೀರರು ಸತ್ತು ಬಿದ್ದಿರತಕ್ಕಂಥ ಒಂದು ಚಿತ್ರವನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡ್ಬೋದು, ಕೊನೆಯಲ್ಲಿ ಇದೊಂದು ಯುದ್ಧದ ಸನ್ನಿವೇಶದ ವೀರಗಲ್ಲು. ನೋಡಿ ಎಷ್ಟು ಸ್ವಾರಸ್ಯದಿಂದ ಆಗ ಗುರಾಣಿ, ಆ ವೀರನ ಕೈಯಲ್ಲಿ ಕತ್ತಿ, ಮತ್ತು ಹಿಂದೆ ಕುದುರೆ ಮೇಲೆ ಕೂತಿರ್ತಕ್ಕಂಥ ಒಬ್ಬ ವೀರನ ಕೈಯಲ್ಲಿ ಕತ್ತಿ, ಎಷ್ಟು ಸ್ಪಷ್ಟತೆಯಿಂದ ಚಿತ್ರಿಸಿದ್ದಾರೆ ಅಂದರೆ, ಆ ವೀರ ಸತ್ತು ವೀರ ಸ್ವರ್ಗವನ್ನು ಸೇರಿದ್ದಾನೆ ಅನ್ನೋದಕ್ಕೆ ಮೇಲೆ ಆ ನಡುವೆ ಆ ವೀರನ ಚಿತ್ರ, ಅಕ್ಕಪಕ್ಕ ಅಪ್ಸರೆಯರ ಚಿತ್ರ. ಅಂದರೆ ದೇವಲೋಕದಲ್ಲಿ ಅಪ್ಸರೆಯರು ಅವನ್ನ ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಇದರ ಒಂದು ಸಂದೇಶವಾಗಿದೆ. ನೋಡ್ಬೋದು, ಇಲ್ಲಿ ಶಾಸನ ಕೂಡ ಇದೆ. ಇದನ್ನು ಧನ್ಪಾಲ್ ಸರ್ ಪ್ರಕಟಿಸಿದ್ದಾರೆ, ಬಟ್ ಅದು ಅಸ್ಪಷ್ಟವಾಗಿ ಸಿಕ್ಕಿರೋದ್ರಿಂದ ಅಷ್ಟೊಂದು ಪೂರ್ಣ ಮಾಹಿತಿ ಎಲ್ಲೂ ಸಿಕ್ಕಿಲ್ಲ. ತುಂಬ ಹಳೆಯ 9ನೇ ಮತ್ತು 10ನೇ ಶತಮಾನದ ಶಾಸನ ಮತ್ತು ವೀರಗಲ್ಲು ಆಗಿರೋದ್ರಿಂದ ತುಂಬ ಸೌದೋಗಿದೆ. ಇದು ಒಂದು ತಿಪ್ಪೆಯಲ್ಲಿ ಸಿಕ್ಕಿದ್ರಿಂದ ಅದನ್ನು ತುಂಬ ಮಳೆ ಮತ್ತು ಬಿಸಿಲಿಗೆ ತುಂಬ ಇದಾಗಿದೆ. ನೋಡ್ಬೋದು, ಇಡೀ ಪೂರ್ಣ ಯುದ್ಧದ ಸನ್ನಿವೇಶವನ್ನು ಇದರಲ್ಲಿ ಅವರು ಚಿತ್ರಿಸಿ ಒಂದು ಫೋಟೋ ರೀತಿ ಇಟ್ಟಿದ್ದಾರೆ, ನೀವು ಕಾಣ್ಬೋದು. ಮತ್ತು ಪಕ್ಕದಲ್ಲಿ ಒಂದು ವೀರಗಲ್ಲು ಇದೆ. ಇದು ಯಾವ ವೀರಗಲ್ಲು, ಯಾರ ಕಾಲಕ್ಕೆ ಸೇರಿದ್ದು ಅನ್ನೋದು ಗೊತ್ತಿಲ್ಲ. ಇಲ್ಲೊಂದು ಶಾಸನ ಇದೆ, ಅದು ತುಂಬ ಸವೆದು ಹೋಗಿರೋದ್ರಿಂದ ಮಾಹಿತಿನೂ ಕೂಡ ಅಷ್ಟೊಂದು ಅಸ್ಪಷ್ಟವಾಗಿದೆ. ನೋಡ್ಬೋದು, ಈ ವೀರನು ಯುದ್ಧದಲ್ಲಿ ಹೋರಾಡುವಂಥ ಒಂದು ವೀರಗಲ್ಲನ್ನು ಇಲ್ಲಿ ಬರೆದಿದ್ದಾರೆ. ನೋಡ್ಬೋದು, ಇಲ್ಲೊಂದು ಯಾವುದೋ ಒಂದು ಕಲ್ಲಿದೆ. ಇದರಲ್ಲಿ ಏನು ನನಗೆ ಸ್ಪಷ್ಟವಾಗಿ ಕಾಣಿಸಿಲ್ಲ. ಮೇಲೆ ಮಾತ್ರ ಒಂದು ಗುರುತುಗಳಿವೆ. ಇದರಲ್ಲಿ ಏನಿದೆ ಅನ್ನೋದು ಅಷ್ಟೊಂದು ಸ್ಪಷ್ಟವಾಗಿ ನನಗೆ ತಿಳಿದಿಲ್ಲ, ಏನು ಕಾಣಿಸ್ಲೂ ಇಲ್ಲ ಕೂಡ. ಈ ವೀರಗಲ್ಲಿನಲ್ಲಿ ವೀರ ಯುದ್ಧದಲ್ಲಿ ಹೋರಾಡುವಂಥ ಒಂದು ಇದನ್ನು ಚಿತ್ರಿಸಿದ್ದಾರೆ. ಇದೊಂದು ಸಂಪೂರ್ಣ ಯುದ್ಧ ಸನ್ನಿವೇಶದ ವೀರಗಲ್ಲಾಗಿದೆ. ನೀವು ನೋಡ್ಬೋದು, ಪಕ್ಕದಲ್ಲಿ ಪಿಶಾಚಿಗಳು, ಅಂದರೆ ಆಗಿನ ಕಾಲದಲ್ಲಿ ಪಿಶಾಚಿಯ ಒಂದು ಪರಿಕಲ್ಪನೆ ಇತ್ತು. ಅದು ಕೂಡ ಹೆಣಗಳನ್ನು ತಿನ್ನಲಿಕ್ಕೆ ಬಂದಿದೆ ಅನ್ನೋಂಥ ಒಂದು ಕಲ್ಪನೆಯಲ್ಲಿ ಚಿತ್ರಿಸಿದ್ದಾರೆ. ನೋಡ್ಬೋದು, ಅಲ್ಲಿ ನಾಯಿಯ ಚಿತ್ರ ಇದೆ ನೋಡಿ. ಕೆಳಗೆಲ್ಲ ಒಂದು ಪ್ರಾಣಿಗಳ ಚಿತ್ರ ಮತ್ತು ಒಂದು ಪಕ್ಷಿಯ ಚಿತ್ರವನ್ನು ಇದೆ ನೋಡಿ. ಇಲ್ಲಿ ಪಕ್ಷಿ ಕಾಣಿಸುತ್ತೆ. ಅಲ್ಲಿ ಪಕ್ಷಿಯ ಚಿತ್ರವನ್ನು, ಅಂದರೆ ಹದ್ದು ಕಾಗೆಗಳು ಕೂಡ ಆ ಹೆಣಗಳನ್ನು ತಿನ್ನಲಿಕ್ಕೆ ಬಂದಿವೆ ಅನ್ನೋ ರೀತಿ ನೋಡಿ. ಅಲ್ಲಿ ಪಕ್ಷಿಯ ಚಿತ್ರವನ್ನು ನಿಮಗೆ ಕಾಣಿಸ್ತಿದೆ. ಅಂದರೆ ಈ ಯುದ್ಧ ಅಷ್ಟೊಂದು ಭೀಕರತೆಯಿಂದ ಕೂಡಿತ್ತು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಸಿಗ್ಬೋದು. ಈ ಶಾಸನದಲ್ಲಿ ಅಂತಹ ಏನೂ ವಿವರ ಸಿಕ್ಕಿಲ್ಲ. ಯಾರ ಜೊತೆ ಯುದ್ಧ ಮಾಡಿದರು, ಹೇಗೆ ಯುದ್ಧ ನಡೀತು ಅನ್ನೋದು ಮಾತ್ರ ಇಲ್ಲಿ ವಿವರಿಸಿದ್ದಾರೆ. ನೋಡ್ಬೋದು, ನಿಮಗೆ ಅಷ್ಟೊಂದು ಸ್ಪಷ್ಟ ಅಕ್ಷರಗಳು ಕಾಣೋಕ್ಕೆ ನಿಮಗೆ ಸಿಗಲ್ಲ. ಆ ವೀರ ಸತ್ತು ಸ್ವರ್ಗದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ ನೋಡಿ. ಈ ತಿಪ್ಪೆಗುಂಡಿಯಲ್ಲಿ ಅಲ್ಲಿ ಅದು ಸಿಕ್ಕಿದ್ದು, ಅದನ್ನು ಸಂರಕ್ಷಿಸಿ
ಈ ಥರ ಒಂದು ಪ್ರತ್ಯೇಕವಾಗಿ ಇಟ್ಟಿರೋದು ತುಂಬ ಖುಷಿಯ ವಿಚಾರ. ಇಲ್ಲಿ ಇಟ್ಟಂತಹ ಮತ್ತು ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಇಂಥ ಇತಿಹಾಸದ ಒಂದು ಕಲ್ಲಾದರೂ ಕೂಡ ಅದು ಕಲ್ಲಲ್ಲ, ನಮ್ಮ ಇತಿಹಾಸದ ಹೆಮ್ಮೆ. ಕೆಲವರಿಗೆ ಅದು ಕಲ್ಲಾಗಿ ಕಾಣಿಸ್ಬೋದು, ನಮ್ಮಂಥವರಿಗೆ ಅದು ಒಂದು ಖುಷಿಯ ವಿಚಾರ ಇಂಥ ಕಲ್ಲುಗಳನ್ನು ಉಳಿಸ್ಕೊಂಡಿರೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ನನ್ನ ಇವತ್ತಿನ ವಿಡಿಯೋ ಆಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.